ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ತತ್ವಾಚಮನ ಅಂದ್ರೆ ಏನು, ಹೇಗ್ ಮಾಡಬೇಕು, ಮತ್ತೆ ಭೂತೋಚ್ಚಾಟನೆ ಬಗ್ಗೆ ಹೇಳಿ ಅಂತ ಕೇಳಿದ್ರು. ಈಗ ನಾವು ಪೂಜೆ ಮಾಡೋವಾಗ ಆಚಮನ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತು. ಅಂದ್ರೆ ಏನು, ನಾವು ಎಡಗೈಯಲ್ಲಿ ಉದ್ಧರಣೆಯಿಂದ ನೀರನ್ನ ತಗೊಂಡು ಅದನ್ನ ಬಲಗೈಯಲ್ಲಿ ಹಾಕೊಂಡು ಅದನ್ನ ಕುಡಿಯೋ ಅಂಥದ್ದು, ಇದನ್ನ ಆಚಮನ ಅಂತ ಹೇಳ್ತೀವಿ. ಇವಾಗ ಸಾಮಾನ್ಯವಾಗಿ ನಾವು ಪೂಜೆ ಮಾಡುವಾಗ ಯಾವ ತರ ಆಚಮನ ಮಾಡ್ತೀವಿ? ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳಿ 3 ಸರಿ ನೀರನ್ನ ಕುಡಿದು ಇನ್ನೊಂದು ಸರಿ ಹಸ್ತ ಪ್ರಕ್ಷಾಳನೆಯನ್ನ ಮಾಡಿ ನಾವು ಕೇಶವಾದಿ ನಾಮಗಳನ್ನ ಸ್ಮರಣೆ ಮಾಡಿ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ. ಆದ್ರೆ ಜಪ ಸಾಧನೆ ಅಂತ ಬಂದಾಗ ಮುಖ್ಯವಾಗಿ ತತ್ವಾಚಮನವನ್ನ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂದ್ರೆ, ಐಂ ಆತ್ಮತತ್ವೇನ ಸ್ಥೂಲದೇಹಂ ಶೋಧಯಾಮಿ ಸ್ವಾಹ ಅಂತ ಹೇಳಿ ನೀರನ್ನ ಸ್ವೀಕರಿಸ್ಬೇಕು. ಮತ್ತೆ ಕ್ಲೀಂ ವಿದ್ಯಾತತ್ವೇನ ಸೂಕ್ಷ್ಮದೇಹಂ ಶೋಧಯಾಮಿ ಸ್ವಾಹ. ಮತ್ತೆ ಸೌಹು ಶಿವತತ್ವೇನ ಕಾರಣದೇಹಂ ಶೋಧಯಾಮಿ ಸ್ವಾಹ. ಐಂ ಕ್ಲೀಂ ಸೌಹು ಸರ್ವತತ್ವೇನ ಸರ್ವದೇಹಂ ಶೋಧಯಾಮಿ ಸ್ವಾಹ. ಅಂದ್ರೆ ನಾವು ಕೇಶವಾದಿ ನಾಮಗಳನ್ನ ಹೇಳ್ತಾ ಮಾಡ್ತಕ್ಕಂಥ ಆಚಮನದಲ್ಲಿ 3 ಸಾರಿ ನೀರನ್ನ ಕುಡಿತೀವಿ. ಆದ್ರೆ ತತ್ವಾಚಮನದಲ್ಲಿ 4 ಸಾರಿ ನೀರನ್ನ ಗ್ರಹಿಸಬೇಕು, ಅಂದ್ರೆ ಕುಡಿಬೇಕು. ಇದನ್ನ ತತ್ವಾಚಮನ ಅಂತ ಹೇಳ್ತಾರೆ. ಇದಾದ ನಂತರ ಭೂತೋಚ್ಚಾಟನೆಯನ್ನ ಹೇಗ್ ಮಾಡಬೇಕು? ನಾವೀಗ ಒಂದು ಮಂತ್ರವನ್ನ ಆಯ್ಕೆ ಮಾಡಿ ಆ ಮಂತ್ರ ಸಾಧನೆಯನ್ನ ಪ್ರಾರಂಭ ಮಾಡುವಂತ ಸಮಯದಲ್ಲಿ, ಅಂದ್ರೆ ಅನುಷ್ಠಾನವನ್ನ ಮಾಡುವಂತಹ ಸಮಯದಲ್ಲಿ, ನಾವು ಮಂತ್ರಾನುಷ್ಠಾನ ಮಾಡ್ತಾ ಇರ್ತಕ್ಕಂತಹ ದೇವತೆ ಯಾರಿರ್ತಾಳೆ ಅಂದ್ರೆ, ಇವಾಗ ದೇವಿ ದೇವತೆಗಳು ಯಾವ ಮಂತ್ರವನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ, ಆ ದೇವತೆಗಳನ್ನ ಆಶ್ರಯಿಸಿರ್ತಕ್ಕಂತಹ ಭೂತ ಗಣಗಳು ನಮ್ಮ ಸುತ್ತಲೂ ಇರುತ್ತೆ. ಇವರನ್ನ ಆಶ್ರಿತ ಭೂತ ಗಣಗಳು ಅಂತಾರೆ. ಆಶ್ರಿತ ಭೂತ ಗಣಗಳು ಅಂದ್ರೆ ಆ ದೇವಿಯನ್ನ ಆಶ್ರಯಿಸ್ಕೊಂಡಿರ್ತಕ್ಕಂಥವ್ರು. ಅವ್ರು ಇವಾಗ ನಾವು ಮಂತ್ರ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ನಮ್ಮನ್ನು ಕೂಡ ಆಶ್ರಯಿಸಿರ್ತಾರೆ, ಅಂದ್ರೆ ನಮ್ಮ ಸುತ್ತಲೂ ಇರ್ತಾರೆ ಅಂತ. ಇವರು ಮಾತ್ರವಲ್ಲದೆ ಕೆಲವೊಂದು ಭೂತ ಗಣಗಳು ಕೂಡ ಅವರೊಟ್ಟಿಗೆ ಸೇರ್ಕೊಳ್ಳುತ್ತಂತೆ. ಆದ್ರಿಂದ ಆ ಸಾಧಕ ಅನುಷ್ಠಾನವನ್ನ ಪ್ರಾರಂಭಿಸುವಂತಹ ಮೊದಲು ಆ ಗಣಗಳನ್ನು ಕೂಡ ತೃಪ್ತಿಪಡಿಸ್ಬೇಕು. ಇನ್ನೂ ಕೆಲವು ಅವುಗಳ ಜೊತೆ ಸೇರಿರ್ತಕ್ಕಂತಹ ಭೂತ ಗಣಗಳನ್ನ ಉಚ್ಚಾಟನೆ ಮಾಡಬೇಕು. ಇದನ್ನೇ ಭೂತೋಚ್ಚಾಟನೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ನಮ್ಮ ಜಪಕ್ಕೆ ಭಂಗವನ್ನ ಉಂಟು ಮಾಡೋದಕ್ಕೆ ಪ್ರಯತ್ನಿಸುತ್ತವೆಯೋ ಅಂತಹ ಗಣಗಳನ್ನ ಓಡಿಸುವುದನ್ನ ಭೂತೋಚ್ಚಾಟನೆ ಅಂತ ಹೇಳ್ತಾರೆ. ಅಪಸರ್ಪಂತು ಹೇ ಭೂತ, ಹೇ ಭೂತ ಭೂಮಿ ಭಾರಕಃ, ಹೇ ಭೂತ ವಿಘ್ನಕರ್ತಾರ ತೇನಶ್ಯಂತು ಶಿವಾಗ್ನಯ. ಅಂದ್ರೆ ಯಾವ ಭೂತಗಳಿಂದ ನಾವು ಮಾಡ್ತಕ್ಕಂತಹ ಜಪ ಭಂಗವಾಗುತ್ತೋ, ಯಾವ ಭೂತಗಳಿಂದ ಯಾವ ರೀತಿಯ ಉಪಯೋಗವೂ ಇಲ್ಲವೋ, ಇವು ಕೇವಲ ಭೂಮಿಗೆ ಭಾರವಾಗಿರುತ್ತೆ. ಅವೆಲ್ಲ ತೊಲಗಿ ಹೋಗ್ಬೇಕು. ಹೇಗೆ ತೊಲಗಿ ಹೋಗ್ಬೇಕು? ಶಿವನ ಆಜ್ಞೆಯಿಂದ ತೊಲಗಿ ಹೋಗ್ಬೇಕು. ತೇನಶ್ಯಂತು ಶಿವಾಗ್ನೇಯ ಅಂತ ಹೇಳಿ ಆ ಭೂತಗಳನ್ನ ಉಚ್ಚಾಟನೆ ಮಾಡಬೇಕು. ಇನ್ನು ತೀವ್ರವಾದಂತಹ ಜಪ ಸಾಧನೆಯನ್ನ ಆಯ್ಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಭೈರವಾಜ್ಞೆಯನ್ನ ಗ್ರಹಿಸಬೇಕು. ಅಂದ್ರೆ ಭೈರವ ಮಂತ್ರವನ್ನ ಹೇಳಿ ಭೈರವನಿಗೆ ನಮಸ್ಕರಿಸಿ ನಾವು ಪ್ರಾರಂಭವನ್ನ ಮಾಡಬೇಕು. ತೀಕ್ಷ್ಣದಂಸ್ತ್ರ ಮಹಾಕಾಯ ಕಲ್ಪಾಂತರ ದಹನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ದಾತುಮರ್ಹಸಿ ಅಂತ ಹೇಳಿ ಭೈರವನಿಗೆ ನಮಸ್ಕರಿಸಿ ಈ ಜಪ ವಿಧಿಯನ್ನ ನಿರ್ವಹಿಸಲು ನಮಗೆ ಅನುಮತಿಯನ್ನ ಕೊಡು ಅಂತ ಹೇಳಿ ಭೈರವನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಕೆಲವರು ಸಾಮಾನ್ಯವಾಗಿ ಪೂಜೆ ಮಾಡ್ತಕ್ಕಂಥವ್ರು ಉತ್ತಿಷ್ಟಂತು ಭೂತ ಪಿಶಾಚಃ ಏತೇಷಾಂ ಅವಿರೋಧೇನ ಜಪಕರ್ಮ ಸಮಾರಭೇಹೆ. ಕೆಲವರು ಇಲ್ಲಿ ಬಹಳಷ್ಟು ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಬ್ರಹ್ಮಕರ್ಮ ಸಮಾರಭೆ ಅಂತ ಹೇಳ್ಬಿಡ್ತಾರೆ. ಹಾಗೆ ಹೇಳ್ಬಾರ್ದು. ಇಲ್ಲಿ ನಾವು ಮಾಡ್ತಾ ಇರೋದು ಬ್ರಹ್ಮಕರ್ಮ ಅಲ್ಲ, ಜಪಕರ್ಮ. ಆದ್ರಿಂದ ಜಪಕರ್ಮ ಸಮಾರಭೆ ಅಂತ ಹೇಳ್ಬೇಕು. ಈಗ ತರ್ಪಣವನ್ನ ಮಾಡ್ತಾ ಇರ್ತೀವಿ.
ಆ ಸಮಯದಲ್ಲಿ ತರ್ಪಣ ಕರ್ಮ ಸಮಾರಭೇತ್ ಅಂತ ಹೇಳ್ಬೇಕು. ಹವನವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹವನ ಕರ್ಮ ಸಮಾರಭೇತ್ ಅಂತ ಹೇಳಿ ಭೂತೋಚ್ಚಾಟನೆಯನ್ನ ಮಾಡಬೇಕು. ಸ್ವಲ್ಪ ಅಕ್ಷತೆಯನ್ನ ತಗೊಂಡು ನಾವು ಅದನ್ನ ಈ ರೀತಿ ನಮ್ಮ ಮೂಗಿನ ಹತ್ರ, ಅಂದ್ರೆ ತುಂಬಾ ಹತ್ರ ಇಡ್ಕೋಬಾರ್ದು, ಸ್ವಲ್ಪ ದೂರದಲ್ಲಿ ಹಿಡಿದು ಈ ಮಂತ್ರವನ್ನ ಹೇಳಿ ನಾವು ಹಿಂದೆ ಹಾಕೋದ್ರಿಂದ ಭೂತಗಳು ಉಚ್ಚಾಟನೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಭೂತೋಚ್ಚಾಟನೆ ಮಾಡ್ತಕ್ಕಂತಹ ವಿಧಾನ.